ಹೆಚ್ಚಳದ ವಿರುದ್ಧ ಆಕ್ರೋಶ ಪ್ರತಿಭಟನೆಗಳು ಜೋರಾಗಿವೆ. ಇವತ್ತು ಕೂಡ ಕನ್ನಡ ಪರ ಹೋರಾಟಗಾರರು ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಬಿಸಿಯನ್ನ ಮುಟ್ಟಿಸಿದರು. ನಮ್ಮ ಮೆಟ್ರೋ ವಿರುದ್ಧ ನಿಲ್ಲದ ಕಿಚ್ಚು. ಕನ್ನಡ ಪರ ಹೋರಾಟಗಾರರ ಆಕ್ರೋಶ. ನಮ್ಮ ಮೆಟ್ರೋ ದರ ಏರಿಕೆ ವಿರುದ್ಧ ಬೆಂಗಳೂರಿಗರ ಆಕ್ರೋಶ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಮೊದಲೇ ಬೆಲೆ ಏರಿಕೆ ಬಿಸಿಯಿಂದ ಕಂಗೆಟ್ಟ ಜನಸಾಮಾನ್ಯರಿಗೆ ಮೆಟ್ರೋ ಟಿಕೆಟ್ ದರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾಗಿ ದರ ಇಳಿಸುವಂತೆ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಇಂದು ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿ ರೋಷಾಗ್ನಿ ಹೊರಹಾಕಿತು. ಮೆಟ್ರೋ ಕೇಂದ್ರ ಕಚೇರಿ ಮುಂಭಾಗ ಪ್ರತಿಭಟನೆ. ಮೆಟ್ರೋ ದರ ಹೆಚ್ಚಳದ ವಿರುದ್ಧ ಇಂದು ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಶಾಂತಿನಗರದ ಬಿಎಂಆರ್ಸಿಎಲ್ ಕೇಂದ್ರ ಕಚೇರಿ ಮುಂಭಾಗ ಬಿಎಂ, ಸಿಎಂ, ಡಿಸಿಎಂ ಭಾವಚಿತ್ರಗಳಿರುವ ಪೋಸ್ಟರ್ ಅನ್ನ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ದರ ಇಳಿಕೆ ಮಾಡದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ಪರಿಷ್ಕರಣೆ ಮಾಡಿರ್ತಕ್ಕಂತಹ ಏರಿಕೆ ಮಾಡಿರ್ತಕ್ಕಂಥ ದರವನ್ನು ಆದಷ್ಟು ಬೇಗ ಕೂಡಲೇ ಹಿಂಪಡೆದು ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನೀವು ಇದನ್ನು ಆದಷ್ಟು ಬೇಗ ಸಂಪೂರ್ಣವಾಗಿ ಹಿಂಪಡೆಯದೆ ಹೋದರೆ 28 ಸಂಸದರ ಮತ್ತು ಸಚಿವರ, ಕೇಂದ್ರ ಸಚಿವರ ಮತ್ತು ಕರ್ನಾಟಕದ ಸಚಿವರ ಶವಯಾತ್ರೆಯನ್ನು ಮಾಡಬೇಕಾಗ್ತದೆ. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಗೆ ಕಾರಣ ಬಿಎಂಆರ್ಸಿಎಲ್ ಕೇಂದ್ರದ ಸುತ್ತ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಶುರುವಾಗ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಮನವಿಯನ್ನ ಸ್ವೀಕರಿಸಿದ್ರು. ಮನವಿಯನ್ನು ನಾವು ನಮ್ಮ ಮಂಡಳಿಯ ಮುಂದೆ ಇಟ್ಟು ಮಂಡಳಿಯ ನಿರ್ಧಾರ ಅಥವಾ ಮುಂದೆ ಏನು ಮಾಡ್ಬೋದು ಅನ್ನೋದು ಚರ್ಚಿಸಿದ ಮೇಲೆ ನಾವು ಕೂಡ ಅವ್ರಿಗೂ ಕೂಡ ನಾವು ತಿಳುವಳಿಕೆ ಪತ್ರ ಕೊಡ್ತೀವಿ. ಮೆಟ್ರೋ ಪಾಸ್ ಖರೀದಿ ಸಿಕ್ಕಾಪಟ್ಟೆ ಡಲ್. ಮೆಟ್ರೋ ದರ ಹೆಚ್ಚಳದ ಎಫೆಕ್ಟ್ ಮೆಟ್ರೋ ಪಾಸ್ಗಳಿಗೂ ತಟ್ಟಿದೆ. ಪ್ರಯಾಣ ದರ ಪರಿಷ್ಕರಣೆ ಆದ ಬೆನ್ನಲ್ಲೇ ಒಂದ್ ಕಡೆ ಪ್ರಯಾಣಿಕರ ಸಂಖ್ಯೆ ಗಣನೀಯ ಇಳಿಕೆ ಆದ್ರೆ ಮತ್ತೊಂದು ಕಡೆ 1, 3 ಹಾಗೂ 5ನೇ ದಿನ ಡೇ ಪಾಸ್ ಖರೀದಿಸುವ ಸಂಖ್ಯೆ ಭಾರಿ ಇಳಿಮುಖವಾಗಿದೆ. ವೀಕೆಂಡ್ನಲ್ಲಿ ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಿತ್ತು. ಆದರೆ ಕಳೆದ ಭಾನುವಾರ ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಡ್ರಾಪ್ ಆಗಿದ್ದು ಮೆಟ್ರೋ ಆಡಳಿತಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಚ್ಚಳದ ವಿರುದ್ಧ ಆಕ್ರೋಶ ಪ್ರತಿಭಟನೆಗಳು ಜೋರಾಗಿವೆ. ಇವತ್ತು ಕೂಡ ಕನ್ನಡ ಪರ ಹೋರಾಟಗಾರರು ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಬಿಸಿಯನ್ನ ಮುಟ್ಟಿಸಿದ್ರು. ನಮ್ಮ ಮೆಟ್ರೋ ವಿರುದ್ಧ ನಿಲ್ಲದ ಕಿಚ್ಚು. ಕನ್ನಡ ಪರ ಹೋರಾಟಗಾರರ ಆಕ್ರೋಶ. ನಮ್ಮ ಮೆಟ್ರೋ ದರ ಏರಿಕೆ ವಿರುದ್ಧ ಬೆಂಗಳೂರಿಗರ ಆಕ್ರೋಶ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಮೊದಲೇ ಬೆಲೆ ಏರಿಕೆ ಬಿಸಿಯಿಂದ ಕಂಗೆಟ್ಟ ಜನಸಾಮಾನ್ಯರಿಗೆ ಮೆಟ್ರೋ ಟಿಕೆಟ್ ದರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾಗಿ ದರ ಇಳಿಸುವಂತೆ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಇಂದು ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿ ರೋಷಾಗ್ನಿ ಹೊರಹಾಕಿತು. ಮೆಟ್ರೋ ಕೇಂದ್ರ ಕಚೇರಿ ಮುಂಭಾಗ ಪ್ರತಿಭಟನೆ. ಮೆಟ್ರೋ ದರ ಹೆಚ್ಚಳದ ವಿರುದ್ಧ ಇಂದು ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಶಾಂತಿನಗರದ ಬಿಎಂಆರ್ಸಿಎಲ್ ಕೇಂದ್ರ ಕಚೇರಿ ಮುಂಭಾಗ ಬಿಎಂ, ಸಿಎಂ, ಡಿಸಿಎಂ ಭಾವಚಿತ್ರಗಳಿರುವ ಪೋಸ್ಟರ್ ಅನ್ನ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ದರ ಇಳಿಕೆ ಮಾಡದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ಪರಿಷ್ಕರಣೆ ಮಾಡಿರ್ತಕ್ಕಂತಹ ಏರಿಕೆ ಮಾಡಿರ್ತಕ್ಕಂಥ ದರವನ್ನು ಆದಷ್ಟು ಬೇಗ ಕೂಡಲೇ ಹಿಂಪಡೆದು ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನೀವು ಇದನ್ನು ಆದಷ್ಟು ಬೇಗ ಸಂಪೂರ್ಣವಾಗಿ ಹಿಂಪಡೆಯದೆ ಹೋದರೆ 28 ಸಂಸದರ ಮತ್ತು ಸಚಿವರ, ಕೇಂದ್ರ ಸಚಿವರ ಮತ್ತು ಕರ್ನಾಟಕದ ಸಚಿವರ ಶವಯಾತ್ರೆಯನ್ನು ಮಾಡಬೇಕಾಗ್ತದೆ. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಗೆ ಕಾರಣ ಬಿಎಂಆರ್ಸಿಎಲ್ ಕೇಂದ್ರದ ಸುತ್ತ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಶುರುವಾಗ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಮನವಿಯನ್ನ ಸ್ವೀಕರಿಸಿದ್ರು. ಮನವಿಯನ್ನು ನಾವು ನಮ್ಮ ಮಂಡಳಿಯ ಮುಂದೆ ಇಟ್ಟು ಮಂಡಳಿಯ ನಿರ್ಧಾರ ಅಥವಾ ಮುಂದೆ ಏನು ಮಾಡ್ಬೋದು ಅನ್ನೋದು ಚರ್ಚಿಸಿದ ಮೇಲೆ ನಾವು ಕೂಡ ಅವ್ರಿಗೂ ಕೂಡ ನಾವು ತಿಳುವಳಿಕೆ ಪತ್ರ ಕೊಡ್ತೀವಿ.
ಮೆಟ್ರೋ ಪಾಸ್ ಖರೀದಿ ಸಿಕ್ಕಾಪಟ್ಟೆ ಡಲ್. ಮೆಟ್ರೋ ದರ ಹೆಚ್ಚಳದ ಎಫೆಕ್ಟ್ ಮೆಟ್ರೋ ಪಾಸ್ಗಳಿಗೂ ತಟ್ಟಿದೆ. ಪ್ರಯಾಣ ದರ ಪರಿಷ್ಕರಣೆ ಆದ ಬೆನ್ನಲ್ಲೇ ಒಂದ್ ಕಡೆ ಪ್ರಯಾಣಿಕರ ಸಂಖ್ಯೆ ಗಣನೀಯ ಇಳಿಕೆ ಆದ್ರೆ ಮತ್ತೊಂದ್ ಕಡೆ 1, 3 ಹಾಗೂ 5ನೇ ದಿನ ಡೇ ಪಾಸ್ ಖರೀದಿಸುವ ಸಂಖ್ಯೆ ಭಾರಿ ಇಳಿಮುಖವಾಗಿದೆ. ವೀಕೆಂಡ್ನಲ್ಲಿ ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಿತ್ತು. ಆದರೆ ಕಳೆದ ಭಾನುವಾರ ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಡ್ರಾಪ್ ಆಗಿದ್ದು ಮೆಟ್ರೋ ಆಡಳಿತಕ್ಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೆಚ್ಚಳದ ವಿರುದ್ಧ ಆಕ್ರೋಶ ಪ್ರತಿಭಟನೆಗಳು ಜೋರಾಗಿವೆ. ಇವತ್ತು ಕೂಡ ಕನ್ನಡ ಪರ ಹೋರಾಟಗಾರರು ಬಿಎಂಆರ್ಸಿಎಲ್ ಅಧಿಕಾರಿಗಳಿಗೆ ಬಿಸಿಯನ್ನ ಮುಟ್ಟಿಸಿದ್ರು. ನಮ್ಮ ಮೆಟ್ರೋ ವಿರುದ್ಧ ನಿಲ್ಲದ ಕಿಚ್ಚು. ಕನ್ನಡ ಪರ ಹೋರಾಟಗಾರರ ಆಕ್ರೋಶ. ನಮ್ಮ ಮೆಟ್ರೋ ದರ ಏರಿಕೆ ವಿರುದ್ಧ ಬೆಂಗಳೂರಿಗರ ಆಕ್ರೋಶ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಮೊದಲೇ ಬೆಲೆ ಏರಿಕೆ ಬಿಸಿಯಿಂದ ಕಂಗೆಟ್ಟ ಜನಸಾಮಾನ್ಯರಿಗೆ ಮೆಟ್ರೋ ಟಿಕೆಟ್ ದರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಹೀಗಾಗಿ ದರ ಇಳಿಸುವಂತೆ ಪ್ರತಿಭಟನೆಗಳು ನಡೆಯುತ್ತಲೇ ಇವೆ. ಇಂದು ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿ ರೋಷಾಗ್ನಿ ಹೊರಹಾಕಿತು. ಮೆಟ್ರೋ ಕೇಂದ್ರ ಕಚೇರಿ ಮುಂಭಾಗ ಪ್ರತಿಭಟನೆ. ಮೆಟ್ರೋ ದರ ಹೆಚ್ಚಳದ ವಿರುದ್ಧ ಇಂದು ಕರ್ನಾಟಕ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಶಾಂತಿನಗರದ ಬಿಎಂಆರ್ಸಿಎಲ್ ಕೇಂದ್ರ ಕಚೇರಿ ಮುಂಭಾಗ ಬಿಎಂ, ಸಿಎಂ, ಡಿಸಿಎಂ ಭಾವಚಿತ್ರಗಳಿರುವ ಪೋಸ್ಟರ್ ಅನ್ನ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ್ರು. ದರ ಇಳಿಕೆ ಮಾಡದಿದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ರು. ಪರಿಷ್ಕರಣೆ ಮಾಡಿರ್ತಕ್ಕಂತಹ ಏರಿಕೆ ಮಾಡಿರ್ತಕ್ಕಂಥ ದರವನ್ನು ಆದಷ್ಟು ಬೇಗ ಕೂಡಲೇ ಹಿಂಪಡೆದು ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನೀವು ಇದನ್ನು ಆದಷ್ಟು ಬೇಗ ಸಂಪೂರ್ಣವಾಗಿ ಹಿಂಪಡೆಯದೆ ಹೋದರೆ 28 ಸಂಸದರ ಮತ್ತು ಸಚಿವರ, ಕೇಂದ್ರ ಸಚಿವರ ಮತ್ತು ಕರ್ನಾಟಕದ ಸಚಿವರ ಶವಯಾತ್ರೆಯನ್ನು ಮಾಡಬೇಕಾಗ್ತದೆ. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆಗೆ ಕಾರಣ ಬಿಎಂಆರ್ಸಿಎಲ್ ಕೇಂದ್ರದ ಸುತ್ತ ಪೊಲೀಸ್ ಭದ್ರತೆಯನ್ನ ಹೆಚ್ಚಿಸಲಾಗಿತ್ತು. ಕನ್ನಡ ಪರ ಹೋರಾಟಗಾರರ ಪ್ರತಿಭಟನೆ ಶುರುವಾಗ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಬಿಎಂಆರ್ಸಿಎಲ್ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಯಶವಂತ್ ಚೌಹಾಣ್ ಮನವಿಯನ್ನ ಸ್ವೀಕರಿಸಿದ್ರು. ಮನವಿಯನ್ನು ನಾವು ನಮ್ಮ ಮಂಡಳಿಯ ಮುಂದೆ ಇಟ್ಟು ಮಂಡಳಿಯ ನಿರ್ಧಾರ ಅಥವಾ ಮುಂದೆ ಏನು ಮಾಡ್ಬೋದು ಅನ್ನೋದು ಚರ್ಚಿಸಿದ ಮೇಲೆ ನಾವು ಕೂಡ ಅವ್ರಿಗೂ ಕೂಡ ನಾವು ತಿಳುವಳಿಕೆ ಪತ್ರ ಕೊಡ್ತೀವಿ. ಮೆಟ್ರೋ ಪಾಸ್ ಖರೀದಿ ಸಿಕ್ಕಾಪಟ್ಟೆ ಡಲ್. ಮೆಟ್ರೋ ದರ ಹೆಚ್ಚಳದ ಎಫೆಕ್ಟ್ ಮೆಟ್ರೋ ಪಾಸ್ಗಳಿಗೂ ತಟ್ಟಿದೆ. ಪ್ರಯಾಣ ದರ ಪರಿಷ್ಕರಣೆ ಆದ ಬೆನ್ನಲ್ಲೇ ಒಂದ್ ಕಡೆ ಪ್ರಯಾಣಿಕರ ಸಂಖ್ಯೆ ಗಣನೀಯ ಇಳಿಕೆ ಆದ್ರೆ ಮತ್ತೊಂದ್ ಕಡೆ 1, 3 ಹಾಗೂ 5ನೇ ದಿನ ಡೇ ಪಾಸ್ ಖರೀದಿಸುವ ಸಂಖ್ಯೆ ಭಾರಿ ಇಳಿಮುಖವಾಗಿದೆ. ವೀಕೆಂಡ್ನಲ್ಲಿ ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಿತ್ತು. ಆದರೆ ಕಳೆದ ಭಾನುವಾರ ಪಾಸ್ ಖರೀದಿ ಮಾಡುವವರ ಸಂಖ್ಯೆ ಡ್ರಾಪ್ ಆಗಿದ್ದು ಮೆಟ್ರೋ ಆಡಳಿತಕ್ಕೆ ನುಂಗಲಾರದ